ಆದಷ್ಟು ಬೇಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ತಾಲೂಕು ಬಿಜೆಪಿ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಭವಿಷ್ಯ. ಚಿಂತಾಮಣಿ: ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಕ್ಕೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಆದ್ದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದ್ದು ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಭವಿಷ್ಯ ನುಡಿದರು. ಅವರು ತಾಲೂಕಿನ ಮುರುಗಮಲ್ಲ ಗ್ರಾಮದ ಮುಕ್ತೇಶ್ವರ ದೇವಾಲಯದ ಬಳಿ ಇರತಕ್ಕಂತಹ ಅಯ್ಯಪ್ಪ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಮುರುಗಮಲ್ಲ ಹೋಬಳಿಯ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಬೆಳೆಸುವ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದು, ಅದರಂತೆ ಗ್ರಾಮ ಪಂಚಾಯಿತಿ, ಹೋಬಳಿ ಮಟ್ಟದ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಬಲಗೊಳಿಸುವ ಮತ್ತು ಪಕ್ಷವು ಅಧಿಕಾರಕ್ಕೆ ಬರಲು ಬೇಕಾದ ತಂತ್ರಗಾರಿಕೆಯನ್ನು ರೂಪಿಸಲು ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ತನ್ನ ಸತ್ತ ತೋರಿಸಲಿದೆ ಎಂದರು. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು ಮಾಡುತ್ತಿರುವ ಜನಪರ ಕಾರ್ಯಕ್ರಮಗಳು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿರತಕ್ಕಂತಹ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ನಾವು ಜನರ ಬಳಿಗೆ ಹೋಗುತ್ತಿದ್ದೇವೆ. ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ದುರಾಡಳಿತವು ನಮ್ಮ ಕೈಯಲ್ಲಿ ಒಂದು ಪ್ರಬಲ ಅಸ್ತ್ರವಾಗಿ ಜನರ ಮನಸ್ಸನ್ನು ನಮ್ಮ ಪಕ್ಷದ ಕಡೆ ತಿರುಗಿಸುವ ಸುಲಭವಾಗುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಪಕ್ಷದ ಚುಕ್ಕಾಣಿ ಹಿಡಿಯಲು ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ದುಡಿಯಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುರುಗಮಲ್ಲ ಹೋಬಳಿಯ ಘಟಕದ ಅಧ್ಯಕ್ಷ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ಸುರೇಶ, ಕೊರಕೋನಪಳ್ಳಿ ಚಂದ್ರಶೇಖರ್ ರೆಡ್ಡಿ, ರಾಜೇಶ್, ಸುಮಂತ್, ರಮೇಶ್, ರಘು, ನಂದಿಗನಹಳ್ಳಿ ಈಶ್ವರ ರೆಡ್ಡಿ ಸೇರಿದಂತೆ ಮತ್ತಿತರರು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ಹೋಬಳಿ ಅಧ್ಯಕ್ಷ ದೇವರಾಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕೋಟೆ ಸುಮಂತ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿದ್ದೀವಿ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೂಡ ಆಗಿದ್ದಾರೆ. ನಮ್ಮ ಅದೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ದಿನ ನಾವು ಬರೋ ತಿಂಗಳು 23ನೇ ತಾರೀಕು ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ಮುಖಂಡರುಗಳು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾವೇನು ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಯಾವುದೇ ಎಲೆಕ್ಷನ್ ಆಗಿರಲಿ ಎಲ್ಲ ಉತ್ಸಾಹಗಳಿದ್ದಾರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು. ಅದು ಇವತ್ತು ಸೇರಿದ್ವಿ, ಇವತ್ತು ಸಕ್ಸಸ್ ಆಗಿದೆ. ಇವತ್ತು ಒಂದು 50 ಜನ ನಾವೆಲ್ಲ ಮುಖಂಡರು ಸೇರಿದ್ವಿ. ಇನ್ನೊಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ಇವತ್ತು ನಮ್ಮ ಮುಖಂಡರಾದ ವೇಣುಗೋಪಾಲಣ್ಣ ಬರಬೇಕಾಗಿತ್ತು. ಅವ್ರು ಟೌನಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲೂ ಮೀಟಿಂಗ್ ಇಟ್ಕೊಂಡಿದ್ದಾರೆ. PL ಇಟ್ಕೊಳ್ಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅದು ನಾವು ಚರ್ಚೆ ಮಾಡಿ ಅವ್ರು ಇನ್ನೊಂದು ಡೇಟಿಗೆ ಕರೆಯೋಣ ಅಂದ್ಬಿಟ್ಟು ಎಲ್ಲ ಅಭಿಪ್ರಾಯ ಆಯಿತು. ಅದು ಬರೋ ತಿಂಗಳು 23ನೇ ತಾರೀಕು ಯಾವುದೇ ಇನ್ನೂ ದೊಡ್ಡದಾಗಿ ಮೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಪಕ್ಷಕ್ಕೆ ಇರ್ತೀವಿ. ಈ ತಾಲೂಕಲ್ಲಿ ನಾವು BJP ಬಾವುಟ ಹಾರಿಸ್ತೀವಿ. ವೇಣುಗೋಪಾಲವ್ರು ನಾವು ಮುಂದೆ ನಮ್ಮ ಮುಖಂಡತ್ವದಲ್ಲಿ ನಾವು ಪಂಚಾಯತಿ ಗ್ರಾಮ ಪಂಚಾಯತಿ ವಯಸ್ಸು ನಾವು ಹೋಗಿ ಪಕ್ಷಕ್ಕೆ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಎರಡನೇದು ಸ್ವಲ್ಪ ಅಲ್ಲದೆ ಸ್ವಲ್ಪ ಎಲ್ಲ ಇವಾಗ BJP ಅವ ಎದುರ್ತಾ ಇದೆ. BJP ಅಂದರೆ ಮೋದಿ ಅಂದರೆ ಎಲ್ಲ ಸ್ವಲ್ಪ ಜನ ಯುವಕರು ಇಷ್ಟಪಡ್ತಾ ಇದ್ದಾರೆ. ನಾವೇ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನಿಸುತ್ತೆ ಅವ್ರಿಗೆ. ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರಿಗೆ ಸರಿಯಾಗಿ ನಾವು ಸ್ಪಂದಿಸ್ತಾರ ಅಂತ ಎಲ್ಲ ಮನಸ್ಸಲ್ಲಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಕಷ್ಟ ಏನು ತಿಳ್ಕೊಂಡು ವೇಣುಗೋಪಾಲ ನಮ್ಮ ಜೊತೆಲಿ ಇಟ್ಕೊಂಡು ನಾವು ಪಕ್ಷ ಕಟ್ತೀವಿ. ಗ್ರಾಮಾಂತರದಲ್ಲಿ ಎಷ್ಟೇ ಆಗಿ ನಾವು ಮೊದಲನೇ ಏನು ನಮ್ಮ ಮುಂದಿನ ದಿನಗಳಲ್ಲಿ 2023 ಎಲೆಕ್ಷನ್ ಆಗಿತ್ತು, ಆ ಮಟ್ಟಕ್ಕಂತೂ ಇರೋದಿಲ್ಲ. ಕಾರ್ಯಕರ್ತರಿಗೆಲ್ಲ ಹುಮ್ಮಸ್ಸಾಗಿದೆ. ಆ ಎಲೆಕ್ಷನ್ನೇ ಬೇರೆ, ಈ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳೇ ಬೇರೆ ಇರ್ತವೆ. ಅದರಿಂದ ನಾವು ತೋರಿಸ್ತೀವಿ ಏನು ಅಂದ್ಬಿಟ್ಟು ಒಂದು ಪರಪರ ನಮ್ಮ ಮುರುಗಮಲ್ಲ ಹೋಬಳಿಗೆ ತೋರಿಸ್ತೀವಿ. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ, ಇಲ್ಲಿ ಮುಖಂಡರುಗಳು ಚೆನ್ನಾಗಿದ್ದಾರೆ, ಅದನ್ನು ಮಾಡ್ತೀವಿ. ಮತ್ತು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಂದಿನ ಇದರಲ್ಲಿ BJP MLA ಆಗೋದಿಲ್ಲ. ನಮ್ಮ ಮುಖಂಡರುಗಳೆಲ್ಲ ಶಬ್ದ ಮಾಡ್ತಿದ್ದಾರೆ, ಇದನ್ನು ಮಾಡ್ತೀವಿ. ಈಗ ನಾವು ಮೋದಿಯವ್ರದ್ದು ತೊಗೊಳ್ಳೋದು. ಮೋದಿಯವರು ರೈತರಿಗೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಕ್ಕಿ ಪ್ರತಿಯೊಂದು ಮನೆಗೂ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲೂ ಹೇಳ್ಕೊತಾ ಇಲ್ಲ, ನಾನು ಕೊಡ್ತೀನಿ ಅಂತ ಹೇಳ್ಕೊತಾ ಇಲ್ಲ. ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಹಾಸ್ಪಿಟ್ಲುಗಳಲ್ಲಿ ಔಷಧಿ ಫ್ರೀ 30% ಡಿಸ್ಕೌಂಟ್ ಇದೆ. ಔಷಧಿ ಅಂಗಡಿಗಳಲ್ಲಿ ಸುಮಾರು 100 ಕಾರ್ಯಕ್ರಮಗಳು, ವಿಶ್ವಕರ್ಮದ ಲೋನ್ಗಳಿರ್ಬೋದು. ಮಹಿಳೆಯರಿಗಂತೂ ಮೋದಿಯವರು ಬಂದಮೇಲೆ ಮಹಿಳೆಯರಿಗಿರ್ತಕ್ಕಂಥ ಜವಾಬ್ದಾರಿ ಅಂದ್ಬಿಟ್ಟು ಕೊರೋನಾ ಬಂದಾಗಿರ್ಬೋದು, ಯಾವುದೇ ಒಂದು ಕಾರಣ ಆಗಿರ್ಬೋದು, ಹೆಣ್ಣುಮಕ್ಕಳೇ ಈ ದೇಶ ಕಾಪಾಡಿರೋದು. ಕೊರೋನಾ ಬಂದಾಗ ಮೋದಿಯವರು ಇವತ್ತು ಹೇಳ್ತಾರೆ ಪ್ರತಿಯೊಂದು ಮಹಿಳೆಯಿಂದ ನಮ್ಮ ದೇಶ ಉಳಿದಿರೋದು ಅಂತ. ಅದರಿಂದ ಮಹಿಳೆಯರು ಗೌರವ ಕೊಡ್ತಾರೆ ಮೋದಿಯವರು. ಅವ್ರನ್ನ ಮುಂದುವರೆದು ನಾವು ಅವ್ರ ಹೆಸರು ಹೇಳ್ಕೊಂಡೆ ನಾವು ಓಟ್ ಕೇಳ್ತೀವಿ. 50% ಕೊಟ್ಬಿಟ್ಟಿದ್ದಾರೆ ಅಮೌಂಟು. ಸ್ಟೇಟ್ ಗೌರ್ಮೆಂಟ್ ಅಮೌಂಟ್ ಕೊಡ್ತಾರೆ, ಎಲ್ಲ ಕಾಲೇ ಹೊಡೆದ್ರು ಬಿಟ್ಬಿಟ್ಟಿದ್ದಾರಲ್ಲ. ಆ ಕೊಳಾಯಿಗಳು ಸೇರಿಸಿಲ್ಲ, ಅದು ಮುಚ್ಚಿಲ್ಲ, ಏನೂ ಮಾಡಿಲ್ಲ. ಕಾರಣ ಯಾರು?
ನಮ್ಮ ಕರ್ನಾಟಕ ಸರ್ಕಾರ. ಮೋದಿಯವರು ಪ್ರತಿಯೊಂದರಲ್ಲೂ ಏನು ಜಲ್ ಜೀವನ್ ಮಿಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಬರಬೇಕು ಅಮೌಂಟು ಎಲ್ಲ ಕ್ಲಿಯರ್ ಆಗಿದೆ. ಸರ್, ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತೆ ಸರ್? ಯಾಕೆಂತಂದರೆ ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತದೆ, ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಡಿಸೆಂಬರ್ ಕ್ರಾಂತಿ ಅಂತಾರೆ, ನವಂಬರ್ ಕ್ರಾಂತಿ ಅಂತಾರೆ, ಯಾವ ಕ್ರಾಂತಿನೋ ಗೊತ್ತಿಲ್ಲ. ನೆಕ್ಸ್ಟ್ BJP ಗೌರ್ಮೆಂಟ್ ಬರೋದು ನಿಜ. ಸೊ ನೆಕ್ಸ್ಟ್ ಬೇಗನೆ ಎಲೆಕ್ಷನ್ ನಡೀಲಿ, ಇಲ್ಲ 28 ಬೇಗನೆ ಎಲೆಕ್ಷನ್ ನಡೀಲಿ, 100% BJP ಗೌರ್ಮೆಂಟ್ ಗ್ಯಾರಂಟಿ ಖಚಿತ. ಇದನ್ನು ನಿಲ್ಲುವಂತೆ ನಮ್ಮೇನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಾವು ನಮ್ಮ ಮುಖಂಡರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ, 100% ಇದು BJP ನೇತೃತ್ವದಲ್ಲಿ ಗೌರ್ಮೆಂಟ್ ಆಗುತ್ತೆ. ಭಾನುವಾರ ಹೋಬಳಿವಾರು ಗುರುಮಲ ಹೋಬಳಿವಾರು ಏನು 5 ಪಂಚಾಯತ್ಗಳು ಸೇರಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಆಯೋಜನೆ ಸಂಪೂರ್ಣವಾದರೂ ಪೂರ್ಣವಾಗಿ ಒಂದು ತಹದ ಮಟ್ಟಿಗೆ ಒಂದು ದಾರಿಗೆ ಬಂದಿತ್ತು. ಆದರೂ ಸಹ ಇದನ್ನು ಒಂದು 26ನೇ ತಾರೀಕು ನೆಕ್ಸ್ಟ್ ಬರೋ ತಿಂಗಳು ನವಂಬರ್ 23ನೇ ತಾರೀಕು ಭಾನುವಾರ ದೊಡ್ಡದಾಗಿ ಬೃಹತ್ತಾಗಿ ನಮ್ಮ ವೇಣುಗೋಪಾಲಣ್ಣವರು ಕರೆಸಿ ಇಲ್ಲಿ ನಮ್ಮ ತಾಲೂಕು ಜನಗಳಾಗಿರ್ತಕ್ಕಂಥ ವೇಣುಗೋಪಾಲಣ್ಣವರು BJP ಮುಖಂಡರು ಅವ್ರನ್ನೂ ಕರೆಸಿ ಇಲ್ಲಿ ನಮ್ಮ 5 ಪಂಚಾಯತ್ಗಳು ಒಳಗೊಂಡು ಇಲ್ಲಿ ಎಲ್ಲ ಮಹಿಳಾ ಮನೆಗಳು ಈಗ ಸದ್ಯಕ್ಕೆ ಕಡಿಮೆ ಇದ್ದಾರೆ, ಅವ್ರನ್ನೂ ಸಹ ಇಲ್ಲಿ ಕರೆಸಿ ಇಲ್ಲಿ ಅಯ್ಯಪ್ಪ ಟೆಂಪಲ್ನಲ್ಲೇ ನಮ್ಮ ಇಲ್ಲಿ ಯಗೋಕೋಟೆ ಪಂಚಾಯತಿ ಆಗಿರ್ಬೋದು, ಮುಚ್ಚಂಪಳ್ಳಿ ಪಂಚಾಯತಿ ಆಗಿರ್ಬೋದು, ಗುರುಮಲ ಪಂಚಾಯತಿ, ನಂಗನಹಳ್ಳಿ ಪಂಚಾಯತಿ ಮತ್ತು ಮದ್ದೂರು ಪಂಚಾಯತಿ ಎಲ್ಲ ಪಂಚಾಯತಿಗಳು ಸೇರಿ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬೃಹತ್ತಾದಂಥ ಒಂದು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಒಂದು DPS ಅದಕ್ಕೆ ಸಜ್ಜಾಗಬೇಕು ಅಂತ ಒಂದು ಮಾರ್ಗದರ್ಶನದಲ್ಲಿ ವೇಣುಗೋಪಾಲನ್ನು ಕರೆಸಿ ಅದೊಂದು ಮಾತಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.